ಎಲ್ಲರಿಗೂ ನಮಸ್ಕಾರ. ನವಚೇತನ ಎಜುಕೇಷನ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತಿನ ಸೆಷನ್ನಲ್ಲಿ ನಾವು GPSTR ಪರೀಕ್ಷೆಗೆ ಸಂಬಂಧಪಟ್ಟಂತೆ 2017ರ ಒಂದು ಪ್ರಶ್ನೆ ಪತ್ರಿಕೆಯ ವಿಶ್ಲೇಷಣೆಯನ್ನು ಮುಂದುವರಿಸೋಣ. ಕಳೆದ ಸೆಷನ್ನಲ್ಲಿ ನಾವು 2017 ಎಕ್ಸಾಮಿನೇಷನ್ 2ರ ಒಂದು ಪ್ರಶ್ನೆ ಪತ್ರಿಕೆಯನ್ನು ಆಯ್ಕೆ ಮಾಡ್ಕೊಂಡಿದ್ವಿ. ಪತ್ರಿಕೆ 1 ಇದರಲ್ಲಿ ಕೇಳುವಂತಹ ಇಂಗ್ಲೀಷ್ ಪ್ರಶ್ನೋತ್ತರಗಳ ಒಂದು ವಿಶ್ಲೇಷಣೆಯನ್ನು ಮಾಡ್ತಾ ಇದ್ವಿ ಅಲ್ವಾ. ಸೊ ಇದರಲ್ಲಿ 10 ಪ್ರಶ್ನೋತ್ತರಗಳನ್ನು ನಾವು ವಿಶ್ಲೇಷಣೆ ಮಾಡಿದ್ದೀವಿ. ಇವತ್ತಿನ ಸೆಷನ್ನಲ್ಲಿ 11ನೇ ಪ್ರಶ್ನೆಯಿಂದ ನಮ್ಮ ಒಂದು ವಿಶ್ಲೇಷಣೆ ಆರಂಭ ಆಗಬೇಕು. ಸೊ 11ನೇ ಪ್ರಶ್ನೆ ಏನಿದೆ ಅಂತ ನೋಡೋಣ. ಇದುವರೆಗೂ ಕಳೆದ ಸೆಷನ್ಸ್ಗಳನ್ನು ಯಾರು ನೋಡಿಲ್ವೋ ನೋಡಿ, ಇದಕ್ಕೆ ಅಂತಲೇ ಇಂಗ್ಲೀಷ್ ಸಬ್ಜೆಕ್ಟಿಗೆ ಒಂದು ಪ್ಲೇಲಿಸ್ಟನ್ನು ರೆಡಿ ಮಾಡಿದ್ದೀನಿ. ಸೊ ಹಿಂದಿನ ಸೆಷನ್ಸ್ಗಳನ್ನು ನೋಡ್ಕೊಳ್ಳಿ. ಓಕೆ, ಸೊ ಈಗ 11ನೇ ಪ್ರಶ್ನೆ, ಚೂಸ್ ದ ರೈಟ್ ಡಿಕ್ಷನರಿ ಆರ್ಡರ್ ಆಫ್ ದ ಗಿವನ್ ವರ್ಡ್ಸ್. ಓಕೆ, ಇಲ್ಲಿ ಡಿಕ್ಷನರಿ ಆರ್ಡರಲ್ಲಿ ನಾವು ಈ ಒಂದು ಕೊಟ್ಟಿರುವಂತಹ ಪದಗಳನ್ನು ಆರ್ಡರ್ ವೈಸ್ ಜೋಡಿಸ್ಬೇಕು, ಅನಂತರ ಉತ್ತರವನ್ನು ಆಯ್ಕೆ ಮಾಡಬೇಕು. ಓಕೆ, ತುಂಬ ಸುಲಭವಾಗಿರುವಂತಹ ಪ್ರಶ್ನೆ. ಇದಕ್ಕೆ ಯಾವುದೇ ಪ್ರಿಪರೇಷನ್ ಇಲ್ಲದೇ ಇದ್ದರೂ ಕೂಡ ನೀವು ಒಂದು ಅಂಕವನ್ನು ಸುಲಭವಾಗಿ ಪಡ್ಕೊಳ್ಬೋದು. ಓಕೆ, ಸೊ ಈಗ ನಮಗೆ 4 ಆಪ್ಷನ್ ಇದೆಯಲ್ಲ, 4 ಆಪ್ಷನ್ನಲ್ಲಿ ಸೇಮ್ ವರ್ಡ್ಸ್ನೇ ಕೊಟ್ಟಿರ್ತಾರೆ. ಆದರೆ ಯಾವ ಆಪ್ಷನ್ನಲ್ಲಿ ಡಿಕ್ಷನರಿ ಆರ್ಡರಲ್ಲಿ ಕರೆಕ್ಟಾಗಿದೆ ಅನ್ನೋದನ್ನು ನಾವು ಚೆಕ್ ಮಾಡಬೇಕು. ಸೊ ಈಗ ನೀವು ಮೊದಲನೇ ಒಂದು ಆಪ್ಷನ್ ನೋಡಿ. ಓಕೆ, ಮೊದಲನೇ ಆಪ್ಷನ್ ನೋಡಿದ ತಕ್ಷಣ ನಿಮಗೆ ಉತ್ತರ ಗೊತ್ತಾಗುತ್ತೆ. ಹೇಗೆ ಗೊತ್ತಾಗುತ್ತೆ ಅಂದರೆ, ಈಗ ಫಸ್ಟು ಲೆಟರ್ಸ್ಗಳನ್ನ ನೋಡಿ. ಬಿ ಎ ಅನ್ನೋದನ್ನು ಪ್ರತಿಯೊಂದು ಆಪ್ಷನಲ್ಲೂ ಕೊಟ್ಟಿದ್ದಾರೆ, ಪ್ರತಿಯೊಂದು ವರ್ಡಲ್ಲೂ ಇದೆ. ಸೊ ಇದು ಕಾಮನ್ ಆಗಿದೆ. ಓಕೆ, ಈಗ ಚೇಂಜಸ್ ಆಗಿರೋದು ಎಲ್ಲಿ? ಸಿ ಇಂದ ಚೇಂಜಸ್ ಆಗಿದೆ. ಇಲ್ಲಿ ಸಿ ಇದೆ, ಇಲ್ಲಿ ಎಲ್ ಇದೆ, ಇಲ್ಲಿ ಎನ್ ಇದೆ, ಇಲ್ಲಿ ಬಿ ಇದೆ. ಹೌದಾ? ಸೊ ಈಗ ಡಿಕ್ಷನರಿಯಲ್ಲಿ ಈಗ ನಮಗೆ ಆಲ್ಫಾಬೆಟ್ ಎ ಇಂದ ಝೆಡ್ವರೆಗೂ ಅನುಕ್ರಮವಾಗಿ ಜೋಡಿಸಿರ್ತಾರೆ. ಸೊ ಈಗ ಎ ಆದಮೇಲೆ ಬಿನೇ ಬರಬೇಕು. ಓಕೆ, ಸೊ ಇಲ್ಲಿ ನಮಗೆ ಬಿ ಇದೆ, ನೆಕ್ಸ್ಟ್ ಸಿ ಬರಬೇಕು. ಆದರೆ ಇಲ್ಲಿ ಫಸ್ಟಿಗೆ ಸಿ ಕೊಟ್ಟಿದ್ದಾರಲ್ವಾ, ಬ್ಯಾಕ್ ಇದೆ, ಬಾಲ್ ಇದೆ, ಬ್ಯಾಂಕ್ ಅಂತ ಕೊಟ್ಟಿದ್ದಾರೆ, ಬೇಬಿ ಅಂತ ಕೊಟ್ಟಿದ್ದಾರೆ. ಆದರೆ ಈ ಬೇಬಿ ಅನ್ನೋ ವರ್ಡ್ ಇದೆಯಲ್ಲ, ಇದು ಫಸ್ಟಿಗೆ ಬರಬೇಕಾಗಿತ್ತು. ಓಕೆ, ಈ ವರ್ಡು ಇಲ್ಲಿಗೆ ಬರಬೇಕಿತ್ತು, ಆದರೆ ಇಲ್ಲಿ ಸರಿಯಾಗಿ ಕೊಟ್ಟಿಲ್ಲ. ಹಾಗಾಗಿ ಒಂದು ಆಪ್ಷನ್ ರಾಂಗ್ ಆಗುತ್ತೆ. ಈಗ ನಮಗೆ ಬೇಬಿ ಅನ್ನೋದು ಫಸ್ಟಿಗೆ ಬರಬೇಕು ಅಂತ ಗೊತ್ತಾಯ್ತಲ್ವಾ. ಸೊ ಈಗ ಬೇಬಿ ಅನ್ನೋದು ಫಸ್ಟಿಗೆ ಎಲ್ಲಿದೆ, ಯಾವ ಆಪ್ಷನಲ್ಲಿದೆ ನೋಡಿ? 2ನೇ ಆಪ್ಷನಲ್ಲಿದೆ. ಓಕೆ, ಸೊ ಎರಡನೇದ್ರಲ್ಲಿದೆ. 3ನೇದ್ರಲ್ಲಿದೆಯಾ? ಇಲ್ಲ ಅಂದ ತಕ್ಷಣ ಇದನ್ನ ಎಲಿಮಿನೇಟ್ ಮಾಡಬೇಕು. 4ನೇ ಆಪ್ಷನ್ನಲ್ಲಿದೆಯಾ? ಇಲ್ಲೂ ಇಲ್ಲ. ಸೊ 1, 3, 4 ಎಲಿಮಿನೇಟ್ ಆದಮೇಲೆ ನಿಮಗೆ ಉತ್ತರ ಸರಿಯಾಗಿರೋದು ಸಿಗಬೇಕಲ್ವಾ. ಸೊ 2ನೇ ಆಪ್ಷನ್ ಇದೆಯಲ್ಲ, ಇದು ಸರಿಯಾದಂಥ ಉತ್ತರ. ಇಲ್ಲಿ ನೋಡಿ, ಈಗ ಫಸ್ಟಿಗೆ ಬೇಬಿ ಬರಬೇಕು. ಓಕೆ, ಬೇಬಿ ಆದಮೇಲೆ ನಮಗೆ ಸಿ ಅನ್ನೋದ್ರಿಂದ ಶುರು ಆಗುತ್ತೆ, ಬ್ಯಾಕ್ ಅಂತ ಇದೆ. ಸೊ ಸಿ ಆದಮೇಲೆ ನಮಗೆ ಆರ್ಡರ್ ವೈಸಲ್ಲಿ ಬರೋದು ಎಲ್ ಬರುತ್ತೆ, ಎಲ್ ಆದಮೇಲೆ ಬ್ಯಾಂಕ್ ಎನ್ ಬರುವಂಥದ್ದು. ಓಕೆ, ಸೊ ಈ ರೀತಿ ಅನುಕ್ರಮವಾಗಿ ನಾವು ಆರ್ಡರ್ ವೈಸಲ್ಲಿ ಜೋಡಿಸ್ಬೇಕಾಗತ್ತೆ. ಎಲಿಮಿನೇಷನ್ ಮೆಥಡ್ ಯೂಸ್ ಮಾಡಿದರೆ ನೀವು ಈಸಿಯಾಗಿ ಆನ್ಸರ್ನ ಫೈಂಡ್ ಔಟ್ ಮಾಡ್ಬೋದು, ಮತ್ತು ಟೈಮ್ ಕೂಡ ಉಳಿಯುತ್ತೆ. ಬೇರೆ ಪ್ರಶ್ನೆಗಳನ್ನು ನೀವು ಯೋಚಿಸಿ ಆನ್ಸರನ್ನು ಮಾಡ್ಬೋದು. ಇಂಥ ಪ್ರಶ್ನೆಗಳಿಗೆ ಹೆಚ್ಚಿನ ಸಮಯವನ್ನು ತಗೊಳ್ಬಾರ್ದು. ಓಕೆನಾ? ಸೊ ಈಗ ನಿಮಗೆ ಗೊತ್ತಾಯ್ತಲ್ವಾ. ಇನ್ನು ಮುಂದಿನ ಪ್ರಶ್ನೆಯನ್ನು ನೋಡೋಣ. 12ನೇ ಪ್ರಶ್ನೆ, ಕ್ಯಾಸಲ್ ಮೀನ್ಸ್. ಕ್ಯಾಸಲ್ ಅಂದರೆ ಏನು ಅಂತ ಕೇಳಿದ್ದಾರೆ. ಸಿನಾನಿಮ್ಸ್ ಮೇಲೆ ಒಂದು ಅಂಕದ ಪ್ರಶ್ನೆ ಇರುತ್ತೆ. ಆಪ್ಷನ್ ಎ ಪ್ಯಾಲೇಸ್, ಎ ಮ್ಯಾನ್ಷನ್, ಫಾರ್ಟಿಫೈಡ್ ಹೌಸ್ ಫಾರ್ ಅನಿಮಲ್ಸ್ ಅಂತ ಇದೆ. ಸೊ ಇಲ್ಲಿ ನಮಗೆ ಕೊಟ್ಟಿರುವಂತಹ ಆಪ್ಷನನ್ನು ನೋಡ್ಕೊಳ್ಬೇಕು. ಕ್ಯಾಸಲ್ಗೆ ಸರಿಯಾದಂತಹ ಸೂಟಬಲ್ ವರ್ಡ್ ಯಾವುದು ಅಂತ ನಾವು ಫೈಂಡ್ ಔಟ್ ಮಾಡಬೇಕಾಗತ್ತೆ. ಕ್ಯಾಸಲ್ ಅಂದರೆ ಭದ್ರವಾಗಿ ಕಟ್ಟಿಸಿರುವಂತಹ ಒಂದು ಕೋಟೆಯನ್ನು ನಾವು ಕ್ಯಾಸಲ್ ಅಂತೀವಿ. ಸೊ ಸರಿಯಾದಂತಹ ಉತ್ತರ ಫಾರ್ಟಿಫೈಡ್ ಹೌಸ್. ಓಕೆ, ಫಾರ್ಟಿಫೈಡ್ ಹೌಸ್ ಅಂದರೆ ಭದ್ರವಾಗಿ ಕಟ್ಟಿಸಿರುವಂತಹ ಮನೆ ಅಥವಾ ಕೋಟೆ ಅನ್ನುವಂತಹ ಅರ್ಥ. ಈಗ ಆಪ್ಷನ್ 1ನಲ್ಲಿ ಏನಿದೆ? ಎ ಪ್ಯಾಲೇಸ್ ಅಂತ ಇದೆ. ಪ್ಯಾಲೇಸ್ ಅಂದರೆ ಅರಮನೆ. ಎ ಮ್ಯಾನ್ಷನ್ ಅಂದರೆ ಮಹಡಿ ಮನೆ ಅಥವಾ ಮಹಲು ಅಂತ ಹೇಳ್ತೀವಿ. ಹೌಸ್ ಫಾರ್ ಅನಿಮಲ್ಸ್ ಅಂದರೆ ಪ್ರಾಣಿಗಳನ್ನು ಹಾಕುವಂತಹ ಒಂದು ಸ್ಥಳ ಅನ್ನುವಂಥ ಅರ್ಥ. ಓಕೆ, ಸೊ ಕ್ಯಾಸಲ್ನ ಸರಿಯಾದಂತಹ ಅರ್ಥ ಫಾರ್ಟಿಫೈಡ್ ಹೌಸ್. ಓಕೆ, ಸೊ ಇಂತಹ ಒಂದು ಪ್ರಶ್ನೆಗಳನ್ನು ಕೇಳ್ತಾರೆ. ಸಿನಾನಿಮ್ಸನ್ನ ಕರೆಕ್ಟಾಗಿ ಪ್ರಾಕ್ಟೀಸ್ ಮಾಡಿ. ನಮಗೆ ಇಂಗ್ಲೀಷ್ ಟು ಇಂಗ್ಲೀಷ್ ವರ್ಡ್ಸೇ ನಾವು ಪ್ರಾಕ್ಟೀಸ್ ಮಾಡಿರಬೇಕಾಗತ್ತೆ. ಓಕೆ, ಕನ್ನಡದಲ್ಲೂ ಕೂಡ ಅರ್ಥವನ್ನು ತಿಳ್ಕೊಂಡಿದ್ದಾಗ ನಾವು ಈಸಿಯಾಗಿ ಆನ್ಸರ್ಸ್ನ ಫೈಂಡ್ ಔಟ್ ಮಾಡ್ಬೋದು. ಓಕೆನಾ? ಸೊ ಈಗ ಮುಂದಿನ ಪ್ರಶ್ನೆಯನ್ನು ನೋಡೋಣ. 13ನೇ ಪ್ರಶ್ನೆ, ಹಿ ಪ್ರಿಪೇರ್ಸ್ ಫುಡ್ ಅಂತ ಇದೆ. ದ ಅಂಡರ್ಲೈನ್ ವರ್ಡ್ ಈಸ್ ಅಂತ ಕೊಟ್ಟು 4 ಆಪ್ಷನ್ ಕೊಟ್ಟಿದ್ದಾರೆ. ಫೈನೈಟ್ ವರ್ಬ್ ಪ್ರೆಸೆಂಟ್ ಟೆನ್ಸ್, ಫೈನೈಟ್ ವರ್ಬ್ ಪಾಸ್ಟ್ ಟೆನ್ಸ್, ನಾನ್ ಫೈನೈಟ್ ವರ್ಬ್ ING ಪಾರ್ಟಿಸಿಪಲ್, ನಾನ್ ಫೈನೈಟ್ ವರ್ಬ್ EN ಪಾರ್ಟಿಸಿಪಲ್ ಅಂತ ಇದೆ. ಸೊ ಈಗ ನಮಗೆ ಕೊಟ್ಟಿರುವಂತಹ ಸೆಂಟೆನ್ಸ್ ನೋಡಿ. ಫಸ್ಟು ಹಿ ಪ್ರಿಪೇರ್ಸ್ ಫುಡ್ ಅಂತ ಇದೆ. ಓಕೆ, ಇಲ್ಲಿ ING ಫಾರ್ಮ್ ಎಲ್ಲಾದರೂ ಇದೆಯಾ? ಪ್ರಿಪೇರಿಂಗ್ ಅಂತ ಕೊಟ್ಟಿದ್ದಾರೆ, ಇದರಲ್ಲಿ ಕೊಟ್ಟಿಲ್ಲ ಅಲ್ವಾ. ಸೊ ನಾನ್ ಫೈನೈಟ್ ವರ್ಬ್ ING ಪಾರ್ಟಿಸಿಪಲ್ ಇದು ಎಲಿಮಿನೇಟ್ ಆಯಿತು. ಓಕೆ, ಸೊ ನೆಕ್ಸ್ಟು ಇಲ್ಲಿ EN ಫಾರ್ಮ್ ಇದೆಯಾ? ಈಗ
ರಿಟರ್ನ್ ಅನ್ನೋದಕ್ಕೆ ಇ ಎನ್ ಫಾರ್ಮನ್ನು ನಾವು ಬಳಸ್ತೀವಿ. ಸೊ ಅದೇನಾದರೂ ಇದೆಯಾ ಇದರಲ್ಲಿ? ನಾನ್ ಫೈನೈಟ್ ವರ್ಬು ಇ ಎನ್ ಪಾರ್ಟಿಸಿಪಲ್ ಕೂಡ ಇಲ್ಲ. ಓಕೆ, ಸೊ ಇದು ಎಲಿಮಿನೇಟ್ ಆಯಿತು. ನೆಕ್ಸ್ಟು ಈಗ ನಮಗೆ ಉಳಿದಿರೋಂತಹ 2 ಆಪ್ಷನಲ್ಲಿ ನಾವು ಇನ್ನೊಂದನ್ನು ಎಲಿಮಿನೇಟ್ ಮಾಡಿದರೆ ನಮಗೆ ಆನ್ಸರ್ ಸರಿಯಾದಂತಹ ಉತ್ತರ ಸಿಗುತ್ತೆ. ಹಿ ಪ್ರಿಪೇರ್ಡ್ ಫುಡ್ ಅಂತ ಕೊಟ್ಟಿಲ್ಲ, ಇಲ್ಲಿ ಪಾಸ್ಟ್ ಟೆನ್ಸಲ್ಲಿ ಕೊಟ್ಟಿಲ್ಲ, ಪ್ರೆಸೆಂಟ್ ಟೆನ್ಸಲ್ಲಿ ಕೊಟ್ಟಿದ್ದಾರೆ. ಓಕೆ, ನೀವು ಟೆನ್ಸನ್ನು ಕರೆಕ್ಟಾಗಿ ಅಧ್ಯಯನ ಮಾಡಿದರೆ ನೀವು ಬೇರೆ ಎಲ್ಲ ವ್ಯಾಕರಣಾಂಶದ ಪ್ರಶ್ನೋತ್ತರಗಳನ್ನು ಈಸಿಯಾಗಿ ಆನ್ಸರ್ ಮಾಡ್ಬೋದು. ಸೊ ಮೊದಲು ಟೆನ್ಸನ್ನು ಕಲೀರಿ. ಓಕೆನಾ? ಹಿ ಪ್ರಿಪೇರ್ಸ್ ಫುಡ್ ಅನ್ನೋದು ಸಿಂಪಲ್ ಪ್ರೆಸೆಂಟ್ ಟೆನ್ಸಲ್ಲಿ ಇರೋದು. ಹಿ ಪ್ರಿಪೇರ್ಡ್ ಫುಡ್ ಅಂತ ನಮಗೆಲ್ಲೂ ಕೊಟ್ಟಿಲ್ಲ. ಸೊ ಹಾಗಾಗಿ ಫೈನೈಟ್ ವರ್ಬ್ ಪಾಸ್ಟ್ ಟೆನ್ಸ್ ಕೂಡ ಎಲಿಮಿನೇಟ್ ಆಯಿತು. ಓಕೆ, ಸೊ ನಮಗೆ ಎಲಿಮಿನೇಷನ್ ಆದಾಗ ಸರಿಯಾದಂಥ ಉತ್ತರ ಸಿಗುತ್ತೆ ಫೈನೈಟ್ ವರ್ಬ್ ಪ್ರೆಸೆಂಟ್ ಟೆನ್ಸ್. ಯಾಕಂದರೆ ಹಿ ಪ್ರಿಪೇರ್ಸ್ ಫುಡ್ ಅನ್ನೋದು ಒಂದು ಸಿಂಪಲ್ ಪ್ರೆಸೆಂಟ್ ಟೆನ್ಸಲ್ಲಿದೆ. ಮತ್ತು ಈ ಪ್ರಿಪೇರ್ ಅನ್ನುವಂತಹ ಕ್ರಿಯಾಪದ ಇದೆಯಲ್ಲ, ಇದು ಟೆನ್ಸ್ ಬದಲಾದಂಗೆ ಇದು ಬದಲಾಗುತ್ತೆ. ಓಕೆ, ಟೆನ್ಸು, ಪರ್ಸನ್ ಮತ್ತು ನಂಬರ್ ಚೇಂಜ್ ಆಗ್ತಾ ಹೋದಂಗೆ ಈ ಪ್ರಿಪೇರ್ ಅನ್ನುವಂತಹ ಕ್ರಿಯಾಪದ ಕೂಡ ಚೇಂಜ್ ಆಗ್ತಾ ಹೋಗುತ್ತೆ. ಇಲ್ಲಿ ನೋಡಿ, ಈಗ ಹಿ ಪ್ರಿಪೇರ್ಸ್ ಫುಡ್ ಅಂತ ಇದೆ. ಅದೇ ಒಂದು ವೇಳೆ ನಾವು ಸಬ್ಜೆಕ್ಟನ್ನು ಐ ಅಂತ ಮಾಡಿಕೊಂಡಾಗ, ಐ ಅಂದರೆ ಇಲ್ಲಿ ಐ ಪ್ರಿಪೇರ್ ಅಂತ ಆಗುತ್ತೆ ಹೊರತು ಪ್ರಿಪೇರ್ಸ್ ಅಂತ ಆಗಲ್ಲ. ಸೊ ಚೇಂಜಸ್ ಆಗುತ್ತಲ್ವಾ? ಸೊ ಈ ರೀತಿ ಟೆನ್ಸು, ಪರ್ಸನ್, ನಂಬರ್ ಇದೆಲ್ಲವೂ ಕೂಡ ಬದಲಾದಂಗೆ ಕ್ರಿಯಾಪದ ಬದಲಾಗ್ತಾ ಹೋದರೆ ಅಂತಹ ಪದಗಳನ್ನು ನಾವು ಫೈನೈಟ್ ವರ್ಬ್ ಅಂತ ಹೇಳ್ತೀವಿ. ಓಕೆ, ಫೈನೈಟ್ ವರ್ಬ್ಸ್ ಅಂದರೆ ಟೆನ್ಸ್, ಪರ್ಸನ್ ಮತ್ತು ನಂಬರ್ ಚೇಂಜ್ ಆದಂಗೆ ವರ್ಬ್ ಕೂಡ ಚೇಂಜ್ ಆದರೆ ಅಂತಹ ವರ್ಬ್ಸ್ನ ನಾವು ಫೈನೈಟ್ ವರ್ಬ್ಸ್ ಅಂತ ಹೇಳ್ತೀವಿ. ಇನ್ನು ನಾನ್ ಫೈನೈಟ್ ವರ್ಬ್ಸ್ ಅಂದರೆ ಇದಕ್ಕೆ ಅಪೋಸಿಟ್ ಇರುವಂಥದ್ದು. ಓಕೆ, ನಾನ್ ಫೈನೈಟ್ ವರ್ಬ್ಸ್ ಅಂದರೆ ಈಗ ಟೆನ್ಸು, ಪರ್ಸನ್ ಮತ್ತು ನಂಬರ್ ಇದು ಯಾವುದೂ ಕೂಡ ಬದಲಾದರೂ ಕೂಡ ಕ್ರಿಯಾಪದ ಬದಲಾಗಲ್ಲ. ಓಕೆ, ಸೊ ಅಂತಹ ಪದಗಳನ್ನು ನಾನ್ ಫೈನೈಟ್ ವರ್ಬ್ಸ್ ಅಂತ ಹೇಳ್ತೀವಿ. ಸೊ ಇದಿಷ್ಟನ್ನು ತಿಳ್ಕೊಂಡಿರಿ. ಓಕೆ, ಸೊ ಈಗ ನಿಮಗೆ ವರ್ಬ್ಸಲ್ಲಿ ಫೈನೈಟ್ ವರ್ಬ್ ಅಂತ ಬರುತ್ತೆ, ನಾನ್ ಫೈನೈಟ್ ವರ್ಬ್ ಅಂತ ಬರುತ್ತೆ. ಹಾಗಂದರೆ ಏನು ಅಂತ ನಿಮಗೆ ಜಸ್ಟ್ ಇವಾಗ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಅದರ ಕುರಿತಾಗಿ ನಾವು ಡೀಟೇಲಾಗಿ ತಿಳ್ಕೊಳ್ಬೇಕು. ಇಂತಹ ಪ್ರಶ್ನೆಗಳನ್ನು ಕೊಟ್ಟಾಗ ನಮಗೆ ಫೈನೈಟ್ ವರ್ಬ್ ಅಂದರೆ ಏನು, ನಾನ್ ಫೈನೈಟ್ ವರ್ಬ್ ಅಂದರೆ ಏನು ಅಂತ ಗೊತ್ತಿಲ್ಲ ಅಂದರೆ ನಾವು ಇಂತಹ ಪ್ರಶ್ನೆಗಳಿಗೆ ಆನ್ಸರ್ ಮಾಡೋದಕ್ಕಾಗಲ್ಲ. ಈಗ ನಿಮಗೆ ಇದನ್ನ ಸಿಂಪಲ್ ವೇಯಲ್ಲಿ ಹೇಳಿದ್ದೀನಿ. ಓಕೆ, ಸೊ ಈಗ ನಿಮ್ಗೆ ಆನ್ಸರ್ ಹೇಗೆ ಬಂತು ಅಂತ ಗೊತ್ತಾಯ್ತಲ್ವ? ಈ ವಾಕ್ಯ ಒಂದು ಸಿಂಪಲ್ ಪ್ರೆಸೆಂಟ್ ಟೆನ್ಸಲ್ಲಿದೆ. ಸೊ ಹಾಗಾಗಿ ಇದು ಫೈನೈಟ್ ವರ್ಬ್ ಪ್ರೆಸೆಂಟ್ ಟೆನ್ಸ್ ಅಂತ ನೀವು ಆನ್ಸರನ್ನು ಚೂಸ್ ಮಾಡ್ಬೋದು. ಫೈನೈಟ್ ವರ್ಬ್ ಅಂದರೆ ನಿಮಗೀಗ ಮತ್ತೊಮ್ಮೆ ಹೇಳ್ತೀನಿ, ಟೆನ್ಸ್, ಪರ್ಸನ್, ನಂಬರ್ ಇದು ಬದಲಾದಂಗೆ ಕ್ರಿಯಾಪದ ಬದಲಾದರೆ ಅದು ಫೈನೈಟ್ ವರ್ಬ್. ಓಕೆನಾ? ಸೊ ನಾನ್ ಫೈನೈಟ್ ವರ್ಬ್ ಅಂದರೆ ಟೆನ್ಸ್, ಪರ್ಸನ್, ನಂಬರ್ ಇದು ಯಾವುದೂ ಕೂಡ ಬದಲಾದರೂ ಕೂಡ ಕ್ರಿಯಾಪದ ಬದಲಾಗದೇ ಇದ್ದರೆ ಅದನ್ನು ನಾನ್ ಫೈನೈಟ್ ವರ್ಬ್ ಅಂತ ಹೇಳ್ತೀವಿ. ಓಕೆ, ಸೊ ಇದನ್ನು 2 ಬಾರಿ ಯಾಕೆ ಹೇಳಿದೆ ಅಂದರೆ ಕ್ಲಿಯರಾಗಿ ಅರ್ಥ ಆಗಲಿ ಅನ್ನುವಂತಹ ಒಂದು ಉದ್ದೇಶದಿಂದ ಹೇಳಿದ್ದೀನಿ. ಇನ್ನು ಮುಂದಿನ ಪ್ರಶ್ನೆಯನ್ನು ನೋಡೋಣ. 14ನೇ ಪ್ರಶ್ನೆ, ಯೂಶ್ವಲಿ ಇನ್ ಡ್ಯಾಶ್ ಈವ್ನಿಂಗ್ಸ್ ಡ್ಯಾಶ್ ಬರ್ಡ್ಸ್ ಫ್ಲೈ ಟುವರ್ಡ್ಸ್ ದೇರ್ ನೆಸ್ಟ್ ಅಂತ ಇದೆ. ಓಕೆ, ಸೊ ಇಲ್ಲಿ ನೀವು ಈಸಿಯಾಗಿ ಆನ್ಸರ್ಸ್ನ ಫೈಂಡ್ ಔಟ್ ಮಾಡ್ಬೋದು. ಹೇಗೆ ಅಂದರೆ ಇಲ್ಲಿ ನೋಡಿ, ಯೂಶ್ವಲಿ ಇನ್ ಡ್ಯಾಶ್ ಈವ್ನಿಂಗ್ಸ್ ಅಂತ ಇದೆ. ಸೊ ಇದನ್ನು ನೋಡಿಕೊಂಡು ನೀವು ಆರ್ಟಿಕಲ್ನ ಈಸಿಯಾಗಿ ಫೈಂಡ್ ಔಟ್ ಮಾಡ್ಬೋದು. ಈಗ ಒಂದು ದಿನದಲ್ಲಿರುವಂತಹ ಸಮಯ ಅಂದರೆ ಬೆಳಗ್ಗೆ, ಸಂಜೆ, ಮಧ್ಯಾಹ್ನ, ರಾತ್ರಿ ಅನ್ನೋದಕ್ಕೆ ನಾವು ಮಾರ್ನಿಂಗ್, ಆಫ್ಟರ್ನೂನ್, ಈವ್ನಿಂಗ್, ನೈಟ್ ಅಂತ ಹೇಳ್ತೀವಿ. ಸೊ ಈ ರೀತಿ ಸಮಯವನ್ನು ಸೂಚಿಸುವಂತಹ ಪದಗಳಿದ್ದಾಗ ನಾವು ಡೆಫಿನೆಟ್ ಆರ್ಟಿಕಲ್ನ ಯೂಸ್ ಮಾಡಬೇಕು. ಡೆಫಿನೆಟ್ ಆರ್ಟಿಕಲ್ ಯಾವುದು? ದ ಅನ್ನುವಂತಹ ಆರ್ಟಿಕಲ್ನ ನಾವು ಡೆಫಿನೆಟ್ ಆರ್ಟಿಕಲ್ ಅಂತ ಹೇಳ್ತೀವಿ. ಸೊ ಈಗ ನಿಮಗೆ ಆನ್ಸರ್ ಗೊತ್ತಾಯ್ತಲ್ವ? ಇಲ್ಲಿ ಈವ್ನಿಂಗ್ಸ್ ಅಂತ ಇರೋದ್ರಿಂದ ನಾವು ದ ಅನ್ನುವಂತಹ ಆರ್ಟಿಕಲ್ನ ಯೂಸ್ ಮಾಡಬೇಕು. ಓಕೆ, ಯೂಶ್ವಲಿ ಇನ್ ದ ಈವ್ನಿಂಗ್ಸ್ ಅಂತ ನಮಗೆ ಆನ್ಸರ್ ಸಿಕ್ತು. ಸೊ ಈಗ ದ ಅನ್ನೋದನ್ನು ನಮಗೆ ಆಪ್ಷನಲ್ಲಿ ಫಸ್ಟಲ್ಲಿ ಕೊಟ್ಟಿದ್ದಾರೆ ಅನ್ನೋದನ್ನು ನೋಡೋಣ. ಓಕೆ, ಸೊ ಇಲ್ಲಿ ನೋಡಿ, ಇಲ್ಲಿ ಮೊದಲಿಗೆ ಆ್ಯನ್ ಇದೆ. ಸೊ ಇದು ಎಲಿಮಿನೇಟ್ ಆಯಿತು. ಇಲ್ಲೂ ಕೂಡ ಆ್ಯನ್ ಇದೆ, ಇದು ಎಲಿಮಿನೇಟ್ ಆಯಿತು. ಇಲ್ಲಿ ದ ಇದೆ. ಸೊ ಇದನ್ನು ನೋಡೋಣ. ನೆಕ್ಸ್ಟ್ ಆಪ್ಷನ್ ಇಲ್ಲಿ ಕೂಡ ಎ ಇದೆ. ಸೊ ಇದು 3 ಎಲಿಮಿನೇಟ್ ಆದಾಗ ನಿಮ್ಗೆ ಆನ್ಸರ್ ಸಿಗಲೇಬೇಕಲ್ವಾ? ಇದು ನಮ್ಮ ಆನ್ಸರ್. ಓಕೆ, ಯೂಶ್ವಲಿ ಇನ್ ದ ಈವ್ನಿಂಗ್ಸ್ ದ ಬರ್ಡ್ಸ್ ಫ್ಲೈ ಟುವರ್ಡ್ಸ್ ದೇರ್ ನೆಸ್ಟ್. ಇಲ್ಲಿ ಬರ್ಡ್ಸ್ ಅಂತ ಇದೆ, ಆ್ಯನ್ ಯೂಸ್ ಮಾಡೋದಕ್ಕಾಗಲ್ಲ. ಇಲ್ಲಿ ಒಂದೇ ಪಕ್ಷಿ ಇಲ್ಲ. ಓಕೆ, ನಾವಿಲ್ಲಿ ಡೆಫಿನೆಟ್ ಆರ್ಟಿಕಲ್ನೇ ಯೂಸ್ ಮಾಡಬೇಕಾಗತ್ತೆ. ದ ಬರ್ಡ್ಸ್ ಫ್ಲೈ ಟುವರ್ಡ್ಸ್ ದೇರ್ ನೆಸ್ಟ್. ಓಕೆನಾ? ಸೊ ಈಗ ನಿಮಗೆ ಫಸ್ಟ್ ಈವ್ನಿಂಗ್ಸ್ ಅಂತ ಕೊಟ್ಟಾಗಲೇ ಗೊತ್ತಾಗಬೇಕು ಇಲ್ಲಿ ದ ಅಂತ ಬರುತ್ತೆ. ಸೊ ನೆಕ್ಸ್ಟ್ ಕೂಡ ದ ಅನ್ನೋದೇ ಕೊಟ್ಟಿದ್ದಾರೆ. ಇನ್ನು ಬೇರೆ ಯಾವುದೇ ಆಪ್ಷನಲ್ಲೂ ನಮಗೆ ದ ಅನ್ನೋದಿಲ್ಲ. ಸೊ ಈಸಿಯಾಗಿ ಆನ್ಸರ್ನ ಫೈಂಡ್ ಔಟ್ ಮಾಡ್ಬೋದಾಗುತ್ತೆ. ಓಕೆ, ಸೊ ಈಗ ಇದು ಕ್ಲಿಯರ್ ಆಗಿದೆ ಅಲ್ವಾ? ನೆಕ್ಸ್ಟ್ ಪ್ರಶ್ನೆಯನ್ನು ನೋಡೋಣ. 15ನೇ ಪ್ರಶ್ನೆ, ಪ್ರಿಪೋಸಿಷನ್ಸ್ ಮೇಲೆ ಕೇಳಿದ್ದಾರೆ. ಮೆನಿ ಚಿಲ್ಡ್ರನ್ ಗೋ ಡ್ಯಾಶ್ ಸ್ಕೂಲ್ ಡ್ಯಾಶ್ ಬಸ್ ಅಂತ ಇದೆ. ಓಕೆ, ಸೊ ಇಲ್ಲಿ ನಮಗೆ ಫಸ್ಟಿಗೆ ಏನು ಬರಬೇಕು? ಮೆನಿ ಚಿಲ್ಡ್ರನ್ ಗೋ ಟು ಸ್ಕೂಲ್. ಸ್ಕೂಲಿಗೆ ಗೆ ಅನ್ನೋದಕ್ಕೆ ಟು ಅಂತ ಯೂಸ್ ಮಾಡ್ತೀವಿ. ಸೊ ಏನಾಗುತ್ತೆ ಇಲ್ಲಿ? ಮೆನಿ ಚಿಲ್ಡ್ರನ್ ಗೋ ಟು ಸ್ಕೂಲ್. ಟು ಅನ್ನೋದು ಎಲ್ಲಿದೆ? ಆಪ್ಷನ್ಸ್ ನೋಡೋಣ. ಈಗ ಇಲ್ಲಿ ಫಸ್ಟಿಗೆ ಫಾರ್ ಇದೆ, ಇದು ಎಲಿಮಿನೇಟ್ ಆಯಿತು.
ಎರಡನೇ ಆಪ್ಷನ್ನಲ್ಲಿ 2 ಇದೆ, ಥರ್ಡ್ ಆಪ್ಷನ್ನಲ್ಲಿ 2 ಇದೆ, ನಾಲ್ಕನೇ ಆಪ್ಷನ್ನಲ್ಲಿ ಆಫ್ ಇದೆ. ಸೊ ಇದು ಎಲಿಮಿನೇಟ್ ಆಯಿತು. ಈಗ ಮೆನಿ ಚಿಲ್ಡ್ರನ್ ಗೋ ಟು ಸ್ಕೂಲ್ ಡ್ಯಾಶ್ ಬಸ್. ಇನ್ ಬಸ್ ಅಂತ ಹೇಳೋದಕ್ಕಾಗಲ್ಲ, ಬಸ್ನ ಮೂಲಕ ಅವರು ಶಾಲೆಗೆ ಹೋಗ್ತಾರೆ ಅಂತ ಹೇಳಬೇಕು ಹೊರತು ಬಸ್ ಒಳಗೆ ಅಂತ ನಾವು ಹೇಳೋದಕ್ಕಾಗಲ್ಲ, ಇನ್ ಅಂತ ನಾವು ಇಲ್ಲಿ ಯೂಸ್ ಮಾಡೋದಕ್ಕಾಗಲ್ಲ. ಸೊ ಥರ್ಡ್ ಆಪ್ಷನ್ ಕೂಡ ಎಲಿಮಿನೇಟ್ ಆಗುತ್ತೆ. ಮೆನಿ ಚಿಲ್ಡ್ರನ್ ಗೋ ಟು ಸ್ಕೂಲ್ ಬೈ ಬಸ್ ಅನ್ನೋದು ಸರಿಯಾದಂತಹ ಒಂದು ಪ್ರಿಪೋಸಿಷನ್ಸು. ಸೊ ನಮ್ಮ ಉತ್ತರ ಯಾವುದಾಯಿತು? ಟು ಮತ್ತು ಬೈಯನ್ನು ನಾವು ಯೂಸ್ ಮಾಡಬೇಕು. ಸೊ ಈಗ ಇದನ್ನು ಯೂಸ್ ಮಾಡಿಕೊಂಡು ಮತ್ತೊಮ್ಮೆ ಓದೋಣ, ಆಗ ನಮಗದು ಸೆಂಟೆನ್ಸ್ ಕರೆಕ್ಟಾಗಿದೆಯಾ ಅನ್ನೋದು ಗೊತ್ತಾಗುತ್ತೆ. ಮೆನಿ ಚಿಲ್ಡ್ರನ್ ಗೋ ಟು ಸ್ಕೂಲ್ ಬೈ ಬಸ್ ಕರೆಕ್ಟಾಗಿರುವಂತಹ ಒಂದು ಸೆಂಟೆನ್ಸ್ ಆಗುತ್ತೆ. ಓಕೆ, ಸೊ ಪ್ರಿಪೋಸಿಷನ್ಸ್ ಮೇಲೆ ಪ್ರಾಕ್ಟೀಸ್ ಮಾಡಿ, ಅದರ ಮೇಲೆ ಒಂದು ಪ್ರಶ್ನೆ ಇರುತ್ತೆ. ಓಕೆ, ಸೊ ಈಗ ನೆಕ್ಸ್ಟ್ ಕ್ವೆಶನ್, 16ನೇ ಪ್ರಶ್ನೆ. ಟೈಮ್ ಡ್ಯಾಶ್ ಟೈಡ್ ವೇಟ್ ಫಾರ್ ನನ್ ದ ಸೂಟಬಲ್ ಲಿಂಕಿಂಗ್ ವರ್ಡ್ ಈಸ್ ಅಂತ ಇದೆ. ಆಪ್ಷನ್ ಸೊ, ಲೈಕ್, ಬಟ್, ಆ್ಯಂಡ್ ಅಂತ ಕೊಟ್ಟಿದ್ದಾರೆ. ಓಕೆ, ಸೊ ಸರಿಯಾದಂತಹ ಉತ್ತರ ಯಾವುದಾಗತ್ತೆ ಇಲ್ಲಿ? ಈಗ ನೀವು ಕೊಟ್ಟಿರುವಂತಹ ಒಂದು ವಾಕ್ಯ ನೋಡಿ, ಇದೊಂದು ಪ್ರಾವರ್ಬ್. ಓಕೆ, ಟೈಮ್ ಡ್ಯಾಶ್ ಟೈಡ್ ವೇಟ್ ಫಾರ್ ನನ್ ಅಂದರೆ ಟೈಮ್ ಆ್ಯಂಡ್ ಟೈಡ್ ವೇಟ್ ಫಾರ್ ನನ್. ಟೈಮ್ ಆ್ಯಂಡ್ ಟೈಡ್ ವೇಟ್ ಫಾರ್ ನನ್. ಆ್ಯಂಡ್ ಅನ್ನೋದು ಎಲ್ಲಿ ಕೊಟ್ಟಿದ್ದಾರೆ? ಆಪ್ಷನ್ 4ಅಲ್ಲಿ ಕೊಟ್ಟಿದ್ದಾರೆ. ಓಕೆ, ಟೈಮ್ ಆ್ಯಂಡ್ ಟೈಡ್ ವೇಟ್ ಫಾರ್ ನನ್ ಈ ಒಂದು ಪ್ರಾವರ್ಬ್ ಅಂದರೆ ಗಾದೆ ಮಾತಿನ ಅರ್ಥ ಏನಾಗುತ್ತೆ? ಸಮಯ ಮತ್ತು ಸಮುದ್ರದ ಅಲೆಗಳು ಯಾರನ್ನೂ ಕೂಡ ಕಾಯೋದಿಲ್ಲ. ಓಕೆ, ಯಾವುದಕ್ಕೂ ಕೂಡ ಅದು ಕಾಯೋದಿಲ್ಲ. ವೇಟ್ ಫಾರ್ ನನ್ ಅಂದರೆ ಯಾವುದಕ್ಕೂ ಕೂಡ ಕಾಯೋದಿಲ್ಲ ಅನ್ನುವಂತಹ ಅರ್ಥ ಅಲ್ವಾ? ಈಗ ನಾವು ಸಮಯವನ್ನಾಗಲಿ ಅಥವಾ ಸಮುದ್ರದ ಅಲೆಗಳನ್ನಾಗಲಿ ತಡೆದು ನಿಲ್ಲಿಸೋದಕ್ಕಾಗತ್ತಾ? ಇಲ್ಲ ಅಲ್ವಾ? ಸೊ ಸಮಯ ತಾನಾಗ್ತಾನೆ ಹೋಗ್ತಾ ಇರುತ್ತೆ, ಅದಕ್ಕೆ ತಕ್ಕಂತೆ ನಾವು ಅದರ ಜೊತೆಗೆ ಸಾಕ್ತಾ ಇರ್ತೀವಿ. ಓಕೆ, ಸೊ ಈಗ ನಾನು ನಿಮಗೆ ಈ ಒಂದು ಸಂದರ್ಭದಲ್ಲಿ ಏನು ಹೇಳೋದು ಅಂದರೆ, ಈಗ ನಮಗೆ ಇರುವಂತಹ ಒಂದು ಸಮಯ ಇದೆಯಲ್ಲ, ಅದು ಅಮೂಲ್ಯವಾಗಿರುವಂಥದ್ದು. GPSTR ನೋಟಿಫಿಕೇಷನ್ಗೆ ಅಂತ ಕಾಯ್ತಾ ಕೂತ್ಕೊಳ್ಬೇಡಿ, ನಿರಂತರವಾಗಿ ಅಭ್ಯಾಸವನ್ನು ಮಾಡ್ತಾ ಹೋಗಿ. ನೋಟಿಫಿಕೇಷನ್ ಆದಮೇಲೆ ನಮಗೆ ಸಮಯ ಸಿಗೋದು ಇಲ್ಲ, ಮತ್ತು ನೋಟಿಫಿಕೇಷನ್ ಆದಮೇಲೆ ಹೋಗುವಂಥ ಸಮಯ ಇದೆಯಲ್ಲ, ಇದು ಬಹಳ ಫಾಸ್ಟಾಗಿ ಹೋಗ್ಬಿಡುತ್ತೆ. ಓಕೆ, ಸೊ ಹಾಗಾಗಿ ಸಮಯವನ್ನು ವ್ಯರ್ಥ ಮಾಡ್ದೇ ಅಭ್ಯಾಸವನ್ನು ಮಾಡ್ತಾ ಹೋಗಿ. ಇನ್ನು ಮುಂದಿನ ಪ್ರಶ್ನೆಯನ್ನು ನೋಡೋಣ. ಓಕೆನಾ? 17ನೇ ಪ್ರಶ್ನೆ. ಐ ಹ್ಯಾಡ್ ಎ ಡವ್, ದ ಸ್ವೀಟ್ ಡವ್ ಡೈಡ್. ದ ಫಿಗರ್ ಆಫ್ ಸ್ಪೀಚ್ ಯೂಸ್ಡ್ ಹಿಯರ್ ಈಸ್. ಆಪ್ಷನ್ ಸಿಮಿಲಿ, ಹೈಪರ್ಬೋಲ್, ಅಲಿಟರೇಷನ್, ಸಿನೆಕ್ಡಾಕ್ ಅಂತ ಇದೆ. ಓಕೆ, ಸೊ ಇಲ್ಲಿ ಸರಿಯಾದಂಥ ಉತ್ತರ ಯಾವುದು ಅನ್ನೋದಕ್ಕಿಂತ ಮೊದಲು ನಾವಿಲ್ಲಿ ಕೊಟ್ಟಿರುವಂತಹ ಸೆಂಟೆನ್ಸಲ್ಲಿ ಯಾವ ಅಲಂಕಾರ ಇದೆ, ಯಾವ ಫಿಗರ್ ಆಫ್ ಸ್ಪೀಚ್ ಇದೆ ಅಂತ ನಾವು ಹೇಗೆ ಕಂಡುಹಿಡಿಯೋದು? ಈಗ ಸಿಮಿಲಿ ಅಂದರೆ ಏನಾಗುತ್ತೆ? ಉಪಮಾಲಂಕಾರ ಅಂತ ಹೇಳ್ತೀವಿ ಕನ್ನಡದಲ್ಲಿ. ಅಂದರೆ ಒಂದು ವಸ್ತು ಇನ್ನೊಂದರಂತೆ ಇದೆ ಅಂತ ನಾವು ಹೋಲಿಕೆ ಮಾಡ್ತೀವಿ. ಸೊ ಅಂತಹ ಒಂದು ವಾಕ್ಯಗಳಿದ್ದಾಗ ಅದನ್ನು ಸಿಮಿಲಿ ಅಂತ ಹೇಳ್ತೀವಿ. ಹೈಪರ್ಬೋಲ್ ಅಂದರೆ ನೋಡಿ, ಇಲ್ಲಿ ಸಿಮಿಲಿ ಅನ್ನೋದಕ್ಕಿಲ್ಲಿ ಒಂದು ವಸ್ತುವನ್ನು ಇನ್ನೊಂದರ ಜೊತೆಗೆ ಎಲ್ಲೂ ಹೋಲಿಸ್ತಾ ಇಲ್ಲ. ಓಕೆ, ಐ ಹ್ಯಾಡ್ ಎ ಡವ್ ಆ್ಯಂಡ್ ದ ಸ್ವೀಟ್ ಡವ್ ಡೈಡ್. ಡವನ್ನು ಯಾವುದಕ್ಕೂ ಬೇರೆದಕ್ಕೆ ಹೋಲಿಸ್ತಾ ಇಲ್ಲ, ಹಾಗಾಗಿ ಸಿಮಿಲಿ ಆಗಲ್ಲ, ಎಲಿಮಿನೇಟ್ ಮಾಡೋಣ. ಓಕೆ, ಹೈಪರ್ಬೋಲ್ ಅಂದರೆ ಈಗ ಒಂದು ವಿಷಯದ ಕುರಿತಾಗಿ ಅತಿಶಯೋಕ್ತಿಯಾಗಿ ಹೇಳೋದು, ಉತ್ಪ್ರೇಕ್ಷೆ ಮಾಡಿ ಹೇಳೋದು. ಉತ್ಪ್ರೇಕ್ಷಾಲಂಕಾರ ಅಂತ ನಾವು ಕನ್ನಡದಲ್ಲಿ ಬಳಸ್ತೀವಲ್ವ. ಸೊ ಹೈಪರ್ಬೋಲ್ ಅಂದರೆ ಇಂಗ್ಲೀಷಲ್ಲಿ ನಾವು ಆ ಅರ್ಥದಲ್ಲಿ ಬಳಸೋದು. ಇಲ್ಲಿ ಯಾವುದೇ ಒಂದು ಉತ್ಪ್ರೇಕ್ಷೆ ಇಲ್ಲ. ಐ ಹ್ಯಾಡ್ ಎ ಡವ್, ನನ್ನ ಹತ್ರ ಒಂದು ಪಾರಿವಾಳ ಇತ್ತು, ಬಟ್ ಆ ಪಾರಿವಾಳ ಸತ್ತೋಯ್ತು ಅಂತ ಸಾಮಾನ್ಯ ಒಂದು ವಾಕ್ಯದಲ್ಲಿದೆ. ಸೊ ಹಾಗಾಗಿ ಹೈಪರ್ಬೋಲ್ ಕೂಡ ಆಗಲ್ಲ. ಇನ್ನು ಅಲಿಟರೇಷನ್ ಅಂದರೆ ಏನು ಗೊತ್ತಾ? ಈಗ ಒಂದು ಪದವನ್ನು, ಒಂದು ಅಕ್ಷರವನ್ನು ಅಥವಾ ಒಂದು ಕಾಗುಣಿತವನ್ನು ಪದೇ ಪದೇ ಬಳಸಿ ಆ ಒಂದು ಸಾಲಿಗೆ ಒಂದು ಸೊಬಗನ್ನು ಹೆಚ್ಚು ಮಾಡಲಿಕ್ಕೆ ಬಳಸುವಂತಹ ಅಲಂಕಾರವನ್ನು ಅಲಿಟರೇಷನ್ ಅಂತ ಹೇಳ್ತೀವಿ. ಸೊ ಇಲ್ಲಿ ನಾವು ಇಲ್ಲಿ ನೋಡಿ, ಡವ್ ಅನ್ನೋದನ್ನು 2 ಬಾರಿ ಬಳಸಿದ್ದೀವಿ. ಯಾಕೆ ಅಂದರೆ ಆ ಒಂದು ಸಾಲಿನ ಒಂದು ಆಕರ್ಷಣೆ ಹೆಚ್ಚಾಗಲಿ ಅನ್ನೋದಕ್ಕೋಸ್ಕರ. ಐ ಹ್ಯಾಡ್ ಎ ಡವ್ ಆ್ಯಂಡ್ ದ ಸ್ವೀಟ್ ಡವ್ ಡೈಡ್. ಅದನ್ನು ಹೇಳೋವಾಗಲೂ ಕೂಡ ಒಂದು ಮ್ಯೂಸಿಕ್ ಲೈನ್, ಒಂದು ಸಂಗೀತಕ್ಕೆ ಸಂಬಂಧಪಟ್ಟಂತಹ ಒಂದು ವಾಕ್ಯ ಅಂತ ಅನಿಸುತ್ತೆ. ಸೊ ಅಂತಹ ವಾಕ್ಯಗಳಿದ್ದಾಗ ನಾವೇನು ಮಾಡ್ತೀವಿ? ಅದನ್ನು ಅಲಿಟರೇಷನ್ ಅಂತ ಹೇಳ್ತೀವಿ. ಅಂದರೆ ಈಗ ಸಿಂಪಲ್ಲಾಗಿ ಅಲಿಟರೇಷನ್ ಅಂದರೆ ಒಂದು ವಾಕ್ಯದಲ್ಲಿ ಒಂದು ರೀತಿಯ ಒಂದೇ ಬಗೆಯ ಕಾಗುಣಿತ ಅಥವಾ ಅಕ್ಷರವನ್ನು ಬಳಸಿ ಆ ಒಂದು ಸಾಲಿನ ಸೊಬಗನ್ನು, ಅಂದವನ್ನು ಹೆಚ್ಚು ಮಾಡಿ ಆಕರ್ಷಕವಾಗುವಂತೆ ಮಾಡಿದ್ರೆ ಅದನ್ನು ಅಲಿಟರೇಷನ್ ಅಂತ ಹೇಳ್ತೀವಿ. ಓಕೆ, ಸೊ ಈಗ ನಮ್ಮ ಸರಿಯಾದಂತಹ ಉತ್ತರ ಅಲಿಟರೇಷನ್. ಓಕೆ, ನೆಕ್ಸ್ಟ್ ಸಿನೆಕ್ಡಾಕ್ ಅಂದರೆ ಇದನ್ನು ನಾವು ಕನ್ನಡದಲ್ಲಿ ಉಪಲಕ್ಷಣ ಅಲಂಕಾರ ಅಂತ ಹೇಳ್ತೀವಿ. ಆದರೆ ಇದನ್ನ ಕನ್ನಡದಲ್ಲಿ ನಾವು ಸಾಮಾನ್ಯವಾಗಿ ಬಳಸಲ್ಲ, ಇಂಗ್ಲೀಷಲ್ಲಿ ಈ ಒಂದು ವಿಧ ಇದೆ. ಈಗ ಇದರ ಅರ್ಥ ಏನು ಅಂದರೆ, ಇಡಿಯಾಗಿ ಕೊಟ್ಟಿರುವಂತಹ ಒಂದು ವಾಕ್ಯವನ್ನು, ಓಕೆ, ಅದನ್ನು ಬಿಡಿ ಬಿಡಿಯಾಗಿ ಹೇಳೋದಕ್ಕೆ ಬಳಸುವಂತಹ ಅಲಂಕಾರ, ಅಥವಾ ಬಿಡಿ ಬಿಡಿಯಾಗಿ ಕೊಟ್ಟಿರುವಂತಹ ಒಂದು ವರ್ಣನೆಯನ್ನು ಇಡಿಯಾಗಿ ಹೇಳೋದಕ್ಕೆ ಬಳಸುವಂತಹ ಅಲಂಕಾರವನ್ನು ಸಿನೆಕ್ಡಾಕ್ ಅಂತ ಹೇಳ್ತೀವಿ.
ಓಕೆ, ಸೊ ಇದಕ್ಕೆ ಸಂಬಂಧಪಟ್ಟಂತಹ ಒಂದು ಉದಾಹರಣೆಯನ್ನು ನೋಡಿದಾಗ ನಮಗೆ ಕ್ಲಿಯರಾಗಿ ಅರ್ಥ ಆಗುತ್ತೆ. ಜಸ್ಟ್ ಈಗ ಈ ಕ್ವಶನಿಗೆ ಆನ್ಸರ್ ಏನು ಅನ್ನೋದನ್ನು ತಿಳಿಸುವಂತಹ ಒಂದು ಪ್ರಯತ್ನ ಮಾಡಿದ್ದೀನಿ. ಅಲಿಟರೇಷನ್ ಅಂದರೆ ಒಂದು ಕಾಗುಣಿತ ಅಥವಾ ಒಂದು ಅಕ್ಷರವನ್ನು ನಾವು ಪದೇ ಪದೇ ಬಳಸಿದಾಗ ಅದನ್ನು ಅಲಿಟರೇಷನ್ ಅಂತ ಹೇಳುವಂಥದ್ದು. ಸೊ ಈಗ ಇದು ಕ್ಲಿಯರ್ ಆಗಿದೆ ಅಂತ ಭಾವಿಸ್ತೀನಿ. ಇನ್ನು ಮುಂದಿನ ಪ್ರಶ್ನೆಯನ್ನು ನೋಡೋಣ. 18ನೇ ಪ್ರಶ್ನೆ, ಹೂ ಡಿಡ್ ಯು ಮೀಟ್ ಎಸ್ಟರ್ಡೇ? ನವೀನ್ ಸೆಡ್ ಟು ರಹೀಮ್. ದ ಇಂಡೈರೆಕ್ಟ್ ಸ್ಪೀಚ್ ಆಫ್ ದ ಸೆಂಟೆನ್ಸ್ ಈಸ್ ಅಂತ ಇದೆ. ಓಕೆ, ಸೊ ಇದನ್ನು ಎಲಿಮಿನೇಷನ್ ಮೆಥಡ್ ಮಾಡೋದ್ರ ಮೂಲಕ ಎಷ್ಟು ಈಸಿಯಾಗಿ ನಾನು ನಿಮಗೆ ಆನ್ಸರ್ನ ಫೈಂಡ್ ಔಟ್ ಮಾಡ್ಬೋದು ಅಂತ ಹೇಳ್ತೀನಿ. ಜಸ್ಟ್ ಈಗ ಇಲ್ಲಿ ನೋಡಿ, ಹೂ ಡಿಡ್ ಯು ಮೀಟ್ ಎಸ್ಟರ್ಡೇ? ನವೀನ್ ಸೆಡ್ ಟು ರಹೀಮ್. ಓಕೆ, ಇದನ್ನು ನಾವು ಈಗ ಇಂಡೈರೆಕ್ಟ್ ಸ್ಪೀಚಾಗಿ ಮಾಡಬೇಕು ಅಂದರೆ ನವೀನ್ ಸೆಡ್ ಟು ರಹೀಮ್ ಇದೆಯಲ್ಲ, ಇದು ನವೀನ್ ಆಸ್ಕ್ಡ್ ಟು ರಹೀಮ್ ಅಂತ ಬರುತ್ತೆ. ನೆಕ್ಸ್ಟು ಇಲ್ಲಿ ನಾವು ಏನು ಚೇಂಜಸ್ ಮಾಡಬೇಕು ಅನ್ನೋದನ್ನು ನೋಡಬೇಕು. ಓಕೆ, ಈಗ ಹೂ ಡಿಡ್ ಯು ಮೀಟ್ ಎಸ್ಟರ್ಡೇ ಅನ್ನೋದಿದೆಯಲ್ಲ, ಇಲ್ಲಿ ಮೀಟ್ ಅನ್ನುವಂತಹ ಕ್ರಿಯಾಪದ ಇದೆಯಲ್ಲ, ಇದು ಚೇಂಜ್ ಆಗುತ್ತೆ, ಮೆಟ್ ಅಂತ ಆಗುತ್ತೆ. ಮೀಟ್ ಏನಾಗುತ್ತೆ? ಮೆಟ್ ಆಗುತ್ತೆ. ನೆಕ್ಸ್ಟು ಎಸ್ಟರ್ಡೇ ಅನ್ನೋದೇನಾಗುತ್ತೆ? ಪ್ರೀವಿಯಸ್ ಡೇ ಅಂತ ಆಗುತ್ತೆ. ಸೊ ಈಗ ನೀವು ಡೈರೆಕ್ಟ್ ಇಂಡೈರೆಕ್ಟ್ ಸ್ಪೀಚನ್ನು ಓದುವಾಗ ಯಾವುದನ್ನು ನಾವು ಏನಾಗಿ ಚೇಂಜಸ್ ಮಾಡಬೇಕು ಅನ್ನೋದನ್ನು ನೀವೆಲ್ಲರೂ ಕೂಡ ಡೀಟೇಲಾಗಿ ಓದ್ಕೊಂಡಿರ್ತೀರ ಅಂದ್ಕೊಳ್ತೀನಿ. ಓದಿಲ್ಲ ಅಂದರೆ ಕಂಪಲ್ಸರಿಯಾಗಿ ಓದಲೇಬೇಕಾಗತ್ತೆ. ಓಕೆ, ಈಗ ಮೀಟ್ ಅನ್ನೋದೇನಾಗುತ್ತೆ? ಮೆಟ್ ಆಗುತ್ತೆ. ಎಸ್ಟರ್ಡೇ ಅನ್ನೋದು ಪ್ರೀವಿಯಸ್ ಡೇ ಅಂತ ಆಗುತ್ತೆ. ಸೊ ಇದಿಷ್ಟನ್ನೇ ನಾವು ಇಟ್ಕೊಂಡು ಆನ್ಸರ್ನ ಫೈಂಡ್ ಔಟ್ ಮಾಡೋಣ. ಈಗ ಎಸ್ಟರ್ಡೇ ಅಂದಾಗ ಪ್ರೀವಿಯಸ್ ಡೇ ಆಗಬೇಕು. ಸೊ ಈಗ ಮೊದಲನೇದರಲ್ಲಿ ಪ್ರೀವಿಯಸ್ ಡೇ ಅಂತ ಇದೆ, ಸೊ ಇದೆ, ಹೌದಾ? ನೆಕ್ಸ್ಟು ಮೀಟ್ ಇರೋದೇನಾಗಬೇಕು? ಮೆಟ್ ಅಂತ ಆಗಬೇಕು. ಸೊ ಇದು ಕೂಡ ಇದೆ. ಸೊ ನೆಕ್ಸ್ಟ್ ಆಪ್ಷನ್ ನೋಡೋಣ. ಇಲ್ಲಿ ಎಸ್ಟರ್ಡೇ ಇರೋದೇನಾಗಬೇಕಾಗಿತ್ತು? ಪ್ರೀವಿಯಸ್ ಡೇ ಆಗಬೇಕಾಗಿತ್ತು. ಸೊ ಇಲ್ಲಿ ಕೊಟ್ಟಿಲ್ಲ, ಇದನ್ನು ಎಲಿಮಿನೇಟ್ ಮಾಡೋಣ. ನೆಕ್ಸ್ಟು ಎಸ್ಟರ್ಡೇ ಇರೋದು ಮತ್ತು ಇಲ್ಲಿ ಎಸ್ಟರ್ಡೇ ಅಂತಲೇ ಇದೆ. ಸೊ ಇದು ಕೂಡ ಎಲಿಮಿನೇಟ್ ಮಾಡೋಣ, ಯಾಕಂದರೆ ಪ್ರೀವಿಯಸ್ ಡೇ ಆಗಬೇಕಾಗಿತ್ತು. ಇನ್ನು ನಾಲ್ಕನೇ ಆಪ್ಷನ್ನಲ್ಲಿ ಕೂಡ ಪ್ರೀವಿಯಸ್ ಡೇ ಇದೆ, ಆದರೆ ಮೀಟ್ ಇರೋದಿದೆಯಲ್ಲ, ಇದು ಮೆಟ್ ಆಗಬೇಕು. ನಾವು ಇಂಡೈರೆಕ್ಟಾಗಿ ಹೇಳಬೇಕಾದ್ರೆ ಮೆಟ್ ಅಂತ ಆಗಬೇಕು. ಸೊ ಇಲ್ಲಿ ಮೀಟ್ ಇದೆ, ಸೊ ಇದು ಉತ್ತರ ಆಗಲ್ಲ. ಸೊ ಇದನ್ನು ನೋಡಿದಾಗ ಇದು ಕೂಡ ಎಲಿಮಿನೇಟ್ ಆಗುತ್ತೆ. ಇಲ್ಲಿ 2, 3, 4 ಎಲಿಮಿನೇಟ್ ಆದಾಗ ನಮ್ಮ ಸರಿಯಾದಂಥ ಉತ್ತರ ಏನು? ನವೀನ್ ಆಸ್ಕ್ಡ್ ಟು ರಹೀಮ್ ಹೂ ಹಿ ಹ್ಯಾಡ್ ಮೆಟ್ ದ ಪ್ರೀವಿಯಸ್ ಡೇ ಅನ್ನೋದಾಗುತ್ತೆ. ಓಕೆ, ಇಲ್ಲಿ ಡಿಡ್ ಅನ್ನೋದು ಏನಾಗುತ್ತೆ? ಹೂ ಹಿ ಹ್ಯಾಡ್ ಮೆಟ್ ದ ಪ್ರೀವಿಯಸ್ ಡೇ ಅನ್ನೋದು ನಾವು ಇಂಡೈರೆಕ್ಟ್ ಸ್ಪೀಚಾಗಿ ಕನ್ವರ್ಟ್ ಮಾಡೋದಾಗುತ್ತೆ. ಸೊ ನೀವು ಇಂಡೈರೆಕ್ಟ್ ಸ್ಪೀಚ್ ಡೈರೆಕ್ಟ್ ಸ್ಪೀಚ್ ಮಾಡುವಾಗ ಚೇಂಜಸ್ ಎಲ್ಲೆಲ್ಲ ಆಗುತ್ತೆ ಅನ್ನೋದನ್ನು ನೋಡಿಕೊಂಡು ಅನಂತರ ಆಪ್ಷನ್ಸನ್ನು ನೋಡಿ ಎಲಿಮಿನೇಷನ್ ಮೆಥಡ್ ಮಾಡೋದ್ರ ಮೂಲಕ ಈಸಿಯಾಗಿ ಆನ್ಸರ್ನ ಫೈಂಡ್ ಔಟ್ ಮಾಡ್ಬೋದು. ಕೆಲವೊಮ್ಮೆ ನಾವು ರೂಲ್ಸ್ನ ಪಕ್ಕಾ ಫಾಲೋ ಮಾಡ್ಕೊಂಡು ಹೋಗ್ತೀವಿ ಅಂದರೆ ಅಲ್ಲಿ ನಮಗೆ ಕರೆಕ್ಟಾಗಿರುವಂತಹ ಉತ್ತರವೇ ಸಿಗೋದಿಲ್ಲ ಒಂದೊಂದು ಸರ್ತಿ. ಈ ರೀತಿ ಎಲಿಮಿನೇಷನ್ ಮೆಥಡನ್ನು ಯೂಸ್ ಮಾಡೋದ್ರಿಂದ ಈಸಿಯಾಗಿ ಆನ್ಸರ್ನ ಫೈಂಡ್ ಔಟ್ ಮಾಡ್ಬೋದು. ಓಕೆ, ಸೊ ಈಗ 2 ಪದಗಳನ್ನು ಇಟ್ಕೊಂಡು ಅದೇನು ಚೇಂಜಸ್ ಆಗುತ್ತೆ ಅಂತ ನೋಡಿಕೊಂಡು ಆನ್ಸರನ್ನು ಫೈಂಡ್ ಔಟ್ ಮಾಡಿದ್ವಿ. ಇದು ಈಸಿಯಾಗಿ ಅರ್ಥ ಆಗಿದೆ ಅಂತ ಭಾವಿಸ್ತೀನಿ. ಸೊ ಇನ್ನು ಮುಂದಿನ ಪ್ರಶ್ನೆಯನ್ನು ನೋಡೋಣ. ನಾವು ರೂಲ್ಸನ್ನು ಕರೆಕ್ಟಾಗಿ ಫಾಲೋ ಮಾಡಬೇಕು, ಬಟ್ ನಾನು ಯೂಸ್ ಮಾಡುವಂತಹ ಒಂದು ಮೆಥಡನ್ನು ನಿಮ್ಗೆ ಹೇಳ್ಕೊಟ್ಟಿದ್ದೀನಿ. ಓಕೆ, ಸೊ ಈಗ ನೆಕ್ಸ್ಟು 19ನೇ ಪ್ರಶ್ನೆ, ವೈ ಡ್ಯಾಶ್ ಐ ಗೋ ಟು ಮಾರ್ಕೆಟ್ ನೌ ಸನ್ ಸೆಡ್ ಟು ಹಿಸ್ ಫಾದರ್. ಓಕೆ, ಸೊ ಇಲ್ಲಿ ಮಾಡಲ್ ವರ್ಬ್ಸ್ನ ನಾವು ಫಿಲ್ ಮಾಡಬೇಕಾಗತ್ತೆ. ನಮಗೆ ಕೊಟ್ಟಿರುವಂತಹ ಆಪ್ಷನ್ಸ್ ಏನಿದೆ? ಕುಡ್, ಶುಡ್, ವುಡ್, ವಿಲ್. ಓಕೆ, ಈ ಕುಡ್, ಶುಡ್, ವುಡ್ ಮತ್ತು ವಿಲ್ಲನ್ನು ನಾವು ಮಾಡಲ್ ವರ್ಬ್ಸ್ ಅಂತ ಹೇಳ್ತೀವಿ. ಮಾಡಲ್ ವರ್ಬ್ಸ್. ಓಕೆ, ಈಗ ಈ ಕೊಟ್ಟಿರುವಂತಹ ಮಾಡಲ್ ವರ್ಬ್ಸ್ನ ನೋಡಬೇಕು. ಇಲ್ಲಿ ಯಾವುದು ಕರೆಕ್ಟಾಗಿ ಸೂಟ್ ಆಗುತ್ತೆ ಅನ್ನೋದನ್ನು ನಾವು ಫಿಲ್ ಮಾಡಬೇಕಾಗತ್ತೆ. ಈಗ ನಮಗೆ ಕೊಟ್ಟಿರುವಂತಹ ಒಂದು ಮಾಡಲ್ ವರ್ಬ್ಸಲ್ಲಿ ನಾವು 2 ಆಪ್ಷನನ್ನು ಈಸಿಯಾಗಿ ಎಲಿಮಿನೇಟ್ ಮಾಡ್ಬೋದು. ಯಾವುದು ಅಂದರೆ ವುಡ್ ಮತ್ತು ವಿಲ್ಲು. ಓಕೆ, ವಿಲ್ಲನ್ನು ನಾವು ಈಗ ಮುಂದೆ ಆಗುವಂತಹ ಘಟನೆ ಅಥವಾ ಸಂದರ್ಭ ಏನಾದರೂ ಹೇಳುವಾಗ ಬಳಸ್ತೀವಿ. ಈ ಒಂದು ಮಾಡಲ್ ವರ್ಬ್ಸನ್ನು, ವಿಲ್ ಅನ್ನೋದನ್ನು ನಾವು ಮುಂದೆ ಆಗುವಂಥ ಘಟನೆಯನ್ನು ಹೇಳುವಾಗ ಬಳಸುವಂಥದ್ದು. ವುಡ್ ಕೂಡ ಅದೇ ರೀತಿಯೇ ಬಳಸುವಂಥದ್ದು. ವುಡ್ ಏನಾಗುತ್ತೆ? ವಿಲ್ಲಿನ ಒಂದು ಪಾಸ್ಟ್ ಟೆನ್ಸ್ ಆಗುತ್ತೆ. ವಿಲ್ಲು, ವುಡ್ ಅಂತ ನಾವು ಬಳಸ್ತೀವಿ. ಸೊ ಇದು ನಾವು ಬಳಸೋದಕ್ಕಾಗಲ್ಲ, ಯಾಕಂದರೆ ಇಲ್ಲಿ ಕ್ವಶನಲ್ಲಿ ಏನಿದೆ ನೋಡಿ, ವೈ ಡ್ಯಾಶ್ ಐ ಗೋ ಟು ಮಾರ್ಕೆಟ್ ನೌ ಅಂತ ಇದೆ. ಅಂದರೆ ಈಗ ಪ್ರೆಸೆಂಟ್, ಈಗ ಸದ್ಯ ಯಾಕೆ ನಾವು ಮಾರ್ಕೆಟಿಗೆ ಹೋಗಬೇಕಾಗಿದೆ ಅಂತ ಮಗು ಕೇಳ್ತಾ ಇರೋದ್ರಿಂದ ನಾವಿಲ್ಲಿ ಫ್ಯೂಚರ್ ಟೆನ್ಸಿಂದ ಏನು ಇಲ್ಲಿ ಸಂದರ್ಭಗಳಿಲ್ಲ. ಹಾಗಾಗಿ ವುಡ್ ಮತ್ತು ವಿಲ್ಲನ್ನು ನಾವು ಈಸಿಯಾಗಿ ಎಲಿಮಿನೇಟ್ ಮಾಡ್ಬೋದು. ಓಕೆ, ಸೊ ನೆಕ್ಸ್ಟ್ ಕುಡ್ಡನ್ನು ಕೂಡ ನಾವು ಬಳಸೋದಕ್ಕಾಗಲ್ಲ, ಯಾಕಂದರೆ ಇದು ಒಂದು ಎಬಿಲಿಟಿಯನ್ನು ನಾವು ಹೇಳಬೇಕಾದ್ರೆ ಬಳಸುವಂತಹ ಒಂದು ಮಾಡಲ್ ವರ್ಬ್ ಆಗುತ್ತೆ. ಸೊ ಹಾಗಾಗಿ ಕುಡ್ ಕೂಡ ಬರಲ್ಲ. ಇಲ್ಲಿ ವೈ ಕುಡ್ ಐ ಗೋ ಟು ಮಾರ್ಕೆಟ್ ನೌ, ಇದು ಸೂಟಬಲ್ ಆಗಿರುವಂತಹ ಒಂದು ಮಾಡಲ್ ವರ್ಬ್ ಆಗಲ್ಲ. ವೈ ಶುಡ್ ಐ ಗೋ ಟು ಮಾರ್ಕೆಟ್ ನೌ, ಈಗ ನಾವು ಮಾರ್ಕೆಟಿಗೆ ಯಾಕೆ ಹೋಗಬೇಕಾಗಿದೆ ಅಂತ ಕೇಳುವಂಥದ್ದು. ಹಾಗಾಗಿ ಶುಡ್ಡನ್ನು ನಾವು ಬಳಸಬೇಕು.
ಓಕೆ. ಸೊ ಮಾಡಲ್ ವರ್ಬ್ ಮೇಲೆ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಬೇಕಾಗತ್ತೆ. ಮೇ ಯಾವಾಗ ಯೂಸ್ ಮಾಡೋದು, ಮೈಟ್ ಯಾವಾಗ, ಕ್ಯಾನ್ ಯಾವಾಗ, ಕುಡ್ ಯಾವಾಗ, ಶೆಲ್ ಶುಡ್ ಯಾವಾಗ, ವಿಲ್ ಮತ್ತು ವುಡ್ ಯಾವಾಗ. ಸೊ ಇದನ್ನೆಲ್ಲವನ್ನು ನಾವು ಪ್ರಾಕ್ಟೀಸ್ ಮಾಡಿದಾಗಲೇ ನಮಗೆ ಇದು ಪರ್ಫೆಕ್ಟ್ ಆಗೋದು. ಜಸ್ಟ್ ಒಂದು ಕ್ವೆಶ್ಚನನ್ನು ಎಕ್ಸ್ಪ್ಲೇನ್ ಮಾಡಿದಾಗ ನಮಗೆ ಅಷ್ಟು ಈಸಿಯಾಗಿ ಅರ್ಥ ಆಗೋಲ್ಲ. ಯಾವಾಗ ನಾವು ಎಕ್ಸಾಂಪಲ್ಸ್ ಥ್ರೂ ನಾವು ಪ್ರಾಕ್ಟೀಸ್ ಮಾಡ್ತಾ ಹೋಗ್ತೀವೋ ಸೊ ಆವಾಗ ಪರ್ಫೆಕ್ಟ್ ಆಗುತ್ತೆ. ಸೊ ಈಗ ನಿಮಗೆ ಈಸಿಯಾಗಿ ನಾನು ಹೇಳ್ಕೊಡೋದೇನು ಅಂದರೆ, ಇಲ್ಲಿ ನವ್ವಿರೋದ್ರಿಂದ, ಓಕೆ, ನವ್ವಿರೋದ್ರಿಂದ ವುಡ್ ಮತ್ತು ವಿಲ್ಲು ನಾವು ಎಲಿಮಿನೇಟ್ ಮಾಡ್ಬೋದು. ಕುಡ್ ಅನ್ನೋದನ್ನು ಇಲ್ಲಿ ನಾವು ಒಂದು ಎಬಿಲಿಟಿಗೆ ಸಂಬಂಧಪಟ್ಟಂತಹ ಪ್ರಶ್ನೆ ಇದ್ದರೆ ನಾವು ಕುಡ್ ಅನ್ನೋದನ್ನು ಯೂಸ್ ಮಾಡ್ಬೋದಿತ್ತು. ಇಲ್ಲಿ ಎಬಿಲಿಟಿಯ ಪ್ರಶ್ನೆ ಇಲ್ಲ. ಇಲ್ಲಿ ನಾವು ಯಾವುದಕ್ಕಾಗಿ ನಾವು ಮಾರ್ಕೆಟಿಗೆ ಹೋಗಬೇಕಾಗಿದೆ, ನೆಸೆಸಿಟಿ ಏನಿದೆ ಅಂತ ಪ್ರಶ್ನೆ ಇರೋದ್ರಿಂದ ಶುಡ್ ಅನ್ನೋದನ್ನು ಬಳಸಬೇಕಾಗತ್ತೆ. ಓಕೆ. ವೈ ಶುಡ್ ಐ ಗೋ ಟು ಸ್ಕೂಲ್, ನಾನು ಸ್ಕೂಲಿಗೆ ಯಾಕೆ ಹೋಗಬೇಕು ಅಂತ ಪ್ರಶ್ನೆ. ಓಕೆ. ಸೊ ಅದೇ ರೀತಿ ಇಲ್ಲಿಗೆ ಒಂದು ಪ್ರಶ್ನೆ ಇರೋದು, ವೈ ಶುಡ್ ಐ ಗೋ ಟು ಮಾರ್ಕೆಟ್ ನೌ ಅಂತ ಕೇಳಿರೋದು. ಸೊ ಶುಡ್ ಅನ್ನೋದನ್ನು ಬಳಸಬೇಕು. ಸೊ ಈಗ ನಿಮ್ಮ ಒಂದು ನೆಕ್ಸ್ಟ್ ಪ್ರಿಪ್ರೇಷನ್ ಏನಿರಬೇಕು, ಮಾಡಲ್ ವರ್ಬ್ಸ್ನ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಬೇಕು ಅನ್ನುವಂಥದ್ದು. ಓಕೆ. ಸೊ ಈಗ ನೆಕ್ಸ್ಟ್ ಪ್ರಶ್ನೆಯನ್ನು ನೋಡೋಣ. 20ನೇ ಪ್ರಶ್ನೆ, ಚೂಸ್ ದ ರೈಟ್ ವರ್ಡ್ ದಟ್ ಕೊಲೋಕೇಟ್ಸ್ ದ ವರ್ಡ್ ಸ್ಟ್ರಾಂಗ್. ಈಗ ಸ್ಟ್ರಾಂಗ್ ಅನ್ನುವಂತಹ ಒಂದು ಪದಕ್ಕೆ ಯಾವ ಪದ ಕೊಲೋಕೇಶನ್ ಆಗಿ ನಾವು ಬಳಸ್ತೀವಿ ಅಂತ ಕೇಳಿದ್ದಾರೆ. ಕೊಟ್ಟಿರುವಂತಹ ಪದ ಯಾವುದಿದೆ ನೋಡಿ, ಇಲ್ಲಿ ಆಪ್ಷನ್ಸ್ ಏನಿದೆ, ಮಿಲ್ಕ್, ಸಾಲ್ಟ್, ಕಾಫಿ, ವಾಟರ್ ಅಂತ ಇದೆ. ಸೊ ಈಗ ಈ ಕೊಟ್ಟಿರುವಂತಹ ಸ್ಟ್ರಾಂಗ್ ಅನ್ನುವಂತಹ ಪದವನ್ನು 4 ಆಪ್ಷನ್ಸ್ ಜೊತೆಗೆ ಓದಿ ನೋಡೋಣ. ಸ್ಟ್ರಾಂಗ್ ಮಿಲ್ಕ್ ಅಂತ ಹೇಳ್ತೀವ, ಸ್ಟ್ರಾಂಗ್ ಸಾಲ್ಟ್ ಅಂತೀವ, ಸ್ಟ್ರಾಂಗ್ ಕಾಫಿ ಅಂತೀವ, ಸ್ಟ್ರಾಂಗ್ ವಾಟರ್ ಅಂತೀವ. ಸಾಮಾನ್ಯವಾಗಿ ನಾವು ಬಳಸುವಂಥದ್ದು ಸ್ಟ್ರಾಂಗ್ ಕಾಫಿ ಅಂತ ಹೇಳ್ತೀವಿ, ಹೌದಾ. ಸ್ಟ್ರಾಂಗ್ ಜೊತೆಗೆ ಈಸಿಯಾಗಿ ಕೊಲೊಕೇಶನ್ ಆಗುವಂತಹ ವರ್ಡ್ ಯಾವುದು, ಕಾಫಿ. ಅಂದರೆ ಈಗ ಕೊಲೊಕೇಶನ್ ಅಂದರೆ ಏನು, 2 ಪದಗಳಿರುತ್ತೆ. ಈಗ ಸ್ಟ್ರಾಂಗ್ ಅನ್ನೋದು ಒಂದು ಪದ, ಕಾಫಿ ಅನ್ನೋದು ಒಂದು ಪದ. ಇವೆರಡನ್ನೂ ನಾವು ಯೂಸ್ ಮಾಡಿಕೊಂಡು ಕಾಫಿ ಅನ್ನೋದನ್ನು ಇನ್ನೂ ಒತ್ತಿ ಹೇಳೋದಕ್ಕೆ ನಾವು ಈ ಒಂದು ಕೊಲೊಕೇಶನನ್ನು ಬಳಸ್ತೀವಿ, ಹೌದಾ. 2 ಪದಗಳನ್ನು ನಾವು ಸೇರಿಸಿ ಒಂದು ಪದವನ್ನಾಗಿ ಹೇಳೋದನ್ನು ಕೊಲೊಕೇಶನ್ ಅಂತ ಹೇಳುವಂಥದ್ದು. ಈಗ ನಿಮಗೆ ಬೇರೆ ಬೇರೆ ಆಪ್ಷನ್ಸ್ ಇದೆ. ನೋಡಿ, ಮಿಲ್ಕ್ ಇದೆ. ಮಿಲ್ಕ್ ಅನ್ನೋದಕ್ಕೆ ನಾವು ಯಾವ ಒಂದು ಕೊಲೊಕೇಶನನ್ನು ಯೂಸ್ ಮಾಡ್ಬೋದು, ಫ್ರೆಶ್ ಮಿಲ್ಕ್ ಅಂತ ಯೂಸ್ ಮಾಡ್ಬೋದು. ಸಾಲ್ಟ್ ಅಂದರೆ ಟೇಬಲ್ ಸಾಲ್ಟ್ ಅಂತ ಯೂಸ್ ಮಾಡ್ಬೋದು. ವಾಟರ್ ಅಂದರೆ ಪ್ಯೂರ್ ವಾಟರ್, ಪ್ಯೂರ್ ಬೇರೆ ವಾಟರ್ ಬೇರೆ, ಪ್ಯೂರ್ ವಾಟರ್ ಶುದ್ಧವಾದ ನೀರು, ಶುದ್ಧವಾದ ನೀರು ಅಂತ ನಾವು ಕನ್ನಡದಲ್ಲೂ ಕೂಡ ಇದನ್ನು ಬಳಸ್ತೀವಿ. ಓಕೆ. ಇಂಗ್ಲೀಷಲ್ಲಿ ಅದನ್ನೇ ನಾವು ಕೊಲೊಕೇಟ್ ಮಾಡಿ ಹೇಳೋದು ಕೊಲೊಕೇಶನ್ಸ್ ಅಂತ ಹೇಳೋದು, ಅಷ್ಟೇ. ಓಕೆ. ಸೊ ಈಗ ಇದರಲ್ಲಿ ಯಾವುದೂ ಕೂಡ ಕಷ್ಟ ಅಂತ ನೀವು ಅಂದ್ಕೊಳ್ಳೋಂಗಿಲ್ಲ. ಈಸಿಯಾಗಿರುವಂತಹ ಪ್ರಶ್ನೆಗಳನ್ನು ಕೇಳಿರ್ತಾರೆ. ಓಕೆ. ಕೊಲೊಕೇಶನ್ಸ್ ಅಂದರೆ ಗೊತ್ತಾಯ್ತಲ್ವಾ. ಈಗ 2 ಪದಗಳಿರುತ್ತೆ, ಅದನ್ನು ಒಟ್ಟಾಗಿ ನಾವು ಒಂದೇ ಪದವಾಗಿ ಬಳಸ್ತೀವಿ. ಸೊ ಅದನ್ನು ಕೊಲೊಕೇಶನ್ ಅಂತ ಹೇಳೋದು. ಯಾವ ಪದಕ್ಕೆ ಯಾವ ಪದ ಸೂಟ್ ಆಗುತ್ತೆ ಅಂತ ನಮಗೆ ಪ್ರಶ್ನೆಯನ್ನು ಕೇಳಿರ್ತಾರೆ. ಓಕೆ. ಸೊ ಇದನ್ನು ಕೂಡ ಪ್ರಾಕ್ಟೀಸ್ ಮಾಡಿ. ಈಗ ನಾವು ಒಟ್ಟಾರೆಯಾಗಿ 2017ರದ್ದು 2 ಕ್ವಶನ್ ಪೇಪರನ್ನು ಸಾಲ್ವ್ ಮಾಡ್ದಂಗೆ ಆಯಿತು. ಎಕ್ಸಾಮಿನೇಷನ್ ಫಸ್ಟ್ ಮತ್ತು ಸೆಕೆಂಡ್. ಇದರ ಒಂದು ವಿಡಿಯೋಗಳನ್ನು ನಾನು ಪ್ಲೇಲಿಸ್ಟಲ್ಲಿ ಕೂಡ ಆ್ಯಡ್ ಮಾಡಿರ್ತೀನಿ. ಹಿಂದಿನ ಸೆಷನ್ಸ್ಗಳನ್ನು ಯಾರು ನೋಡಿಲ್ವೋ ನೋಡ್ಕೊಳ್ಳಿ. ನಿಮಗೆ ಆನ್ಸರನ್ನು ಯಾವ ರೀತಿ ಈಸಿಯಾಗಿ ಫೈಂಡ್ ಔಟ್ ಮಾಡೋದು ಅನ್ನೋದನ್ನು ತಿಳಿಸ್ಕೊಟ್ಟಿದ್ದೀನಿ. ಓಕೆ. ನೀವು ಈ ಒಂದು ಸೆಷನ್ಸ್ಗಳನ್ನು ನೋಡಿದರೆ ನೆಕ್ಸ್ಟ್ ನಿಮ್ಮ ಪರೀಕ್ಷೆಗೆ ಖಂಡಿತವಾಗ್ಲೂ ಹೆಲ್ಪ್ ಆಗುತ್ತೆ. ಓಕೆ. ಸೊ ಒಂದೇ ಪ್ಯಾಟರ್ನಲ್ಲಿ ನಮಗೆ ಪ್ರಶ್ನೋತ್ತರಗಳಿರುತ್ತೆ, ಅಲ್ಪ ಸ್ವಲ್ಪ ವ್ಯತ್ಯಾಸ ಇರ್ಬೋದು. ಫಾರ್ ಎಕ್ಸಾಂಪಲ್, ಈಗ ಆ್ಯಕ್ಟಿವ್ ವಾಯ್ಸ್ ಪ್ಯಾಸಿವ್ ವಾಯ್ಸ್ ಮೇಲೆ ಪ್ರಶ್ನೆ ಕೇಳ್ತಾರೆ ಅಂದರೆ ನೆಕ್ಸ್ಟ್ ಅದನ್ನು ನಾವು ಪ್ರಿಪೇರ್ ಆಗಿದ್ದರೆ ಮುಂದಿನ ಪರೀಕ್ಷೆಗೆ ನಾವು ಅದನ್ನು ಆನ್ಸರ್ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಸೊ ಅದೇ ರೀತಿಯಾಗಿ ಯಾವ್ಯಾವ ಟಾಪಿಕ್ಸ್ನ ಕವರ್ ಮಾಡಬೇಕು ಅಂತ ಅದೊಂದು ವಿಡಿಯೋ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ, ಸದ್ಯದಲ್ಲೇ ಮಾಡ್ತೀನಿ. ಓಕೆ. ಸೊ ಈಗ ಇವತ್ತಿನ ಸೆಷನ್ಸ್ ಬಗ್ಗೆ ನಿಮ್ಮ ಅಭಿಪ್ರಾಯ ಅನಿಸಿಕೆಯನ್ನು ಕಮೆಂಟ್ ಮಾಡಿ ತಿಳಿಸಿ. ಮತ್ತು ಹಿಂದಿನ ಸೆಷನ್ಸ್ಗಳನ್ನು ಕೂಡ ನೋಡ್ಕೊಳ್ಳಿ. ಓಕೆ. ಮತ್ತು ಸೆಷನ್ ಇಷ್ಟ ಆಗಿದರೆ ಲೈಕ್ ಮಾಡಿ. ಮತ್ತು ಇದುವರೆಗೂ ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂತಹ ಬೆಲ್ ಬಟನನ್ನು ಪ್ರೆಸ್ ಮಾಡೋದ್ರ ಮೂಲಕ ನೋಟಿಫೈ ಆಗಿರಿ. ಜೊತೆಗೆ ಸಾಕಷ್ಟು ಜನ ಗ್ರಾಮರ್ ಕ್ಲಾಸನ್ನು ಮಾಡಿ ಅಂತ ಹೇಳ್ತಾ ಇದ್ದೀರಾ. ಸೊ ಅದರ ಒಂದು ಪ್ರಯತ್ನವನ್ನು ಕೂಡ ಮಾಡೋಣ. ಈಗ ನಿಮಗೆ ಇಂಗ್ಲೀಷ್ ನಾನು ಹೇಳ್ಕೊಡ್ತಾ ಇರೋದು ಅರ್ಥ ಆಗ್ತಿದೆ ಅಂತ ತುಂಬ ಜನ ಕಮೆಂಟ್ ಮಾಡ್ತಾಯಿದ್ರಿ. ಎಲ್ರಿಗೂ ಕೂಡ ಈ ಮೂಲಕ ಧನ್ಯವಾದಗಳನ್ನು ತಿಳಿಸ್ತೀನಿ. ನಾನು ಕಲಿಸುವಂತಹ ಒಂದು ಪ್ರಯತ್ನ ಮಾಡ್ತಾಯಿದ್ದೀನಿ. ಸೊ ಈ ಪ್ರಯತ್ನ ನಿಮಗೂ ಕೂಡ ಯೂಸ್ ಆಗ್ತಿದೆ ಅಂತ ಅಂದ್ಕೊಳ್ತೀನಿ. ಓಕೆ. ಸೊ ಈಗ ಇವತ್ತಿನ ಈ ಸೆಷನ್ ಇಲ್ಲಿಗೆ ಮುಗಿಸೋಣ. ಥ್ಯಾಂಕ್ ಯು ಆಲ್.